ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಯೂಟ್ಯೂಬ್ ಚಾನಲ್. ನೋಡಿರಿ, ನನ್ನ ಮಗಳು ಹೊಲಿಸಿದಾಳ. ಇನ್ನು ಕ್ಲೀನ್ ಮಾಡಿ ನಾನು 10ನೇ ವಿಡಿಯೋನ ಚಾಲೂ ಮಾಡ್ತೀನಿ. ಇವತ್ತು 10ನೇ ವಿಡಿಯೋ ಏನು ಮಾಡ್ತೀನಿ ಅಂತ ನೋಡ್ರಿ. ಈಗ ನನ್ನ ಮಗಳು ನಿದ್ದಿಗೆ ಬಂದಾಳ. ಜಳಕ ಮಾಡಿಸೋಕ್ಕಿಂತ ಮುಂಚೆ ಮಲಗಿಸೇ ಬಿಡ್ತೀನಿ. ಆಮ್ಯಾಗ ಬೇಕಾದ್ರೆ ಜಳಕ ಮಾಡಿಸ್ತೀನಿ. ಈಗ ಒಟ್ಟಿ ಬಾಯನ್ ಬಟ್ ತೆಗೆದಿಲ್ಲ ನೋಡ್ರಿ, ಮತ್ತೆ ಕೈ ಅಲ್ಗ ಹೋಗ್ತೈತಿ. ಮಗು ಕಂದಮ್ಮ ಮುದ್ದಮ್ಮ ನನ್ನಾಯಿ ಅಮ್ಮ ಜೋ ಜೋ ಜೊಲಾಲಿಯಲೇ ಜೋಪಾನ ಮಾಡಿ ನಾ ಕಟ್ಟುವೆ ನಿಂಗೆ ಜೋಕಾಲಿ. ಆ ಬ್ರಹ್ಮನ ಹನಿಯಲ್ಲಿ ಬರೆದಿಹಿ ನೀನ ಅಮ್ಮ. ಕಾಲು ಒತ್ತಲೇನು ದೃಷ್ಟಿನ ತೆಗೆಯಲೇನು, ನೀನು ದೇವತೆ ಈ ನನ್ನ ಬಾಳಿಗೆ. ನಿನ್ನ ಕಂಡ ಯೋಗ ಅನುರಾಗ ಎಂಬರಾಗ ತುಂಬಿಕೊಂಡಿತು ಈ ನನ್ನ ಪಾಲಿಗೆ. ಧೈರ್ಯ ಸಹನೆ ಕರುಣೆ ಪ್ರೀತಿ ನಿನ್ನ ಬದುಕು ನಾನಾ ರೀತಿ. ನೀ ಮಲಗಮ್ಮ ಈ ಎದೆಯಲ್ಲಿ. ನಮ್ಮಪ್ಪ ಅವಾಗ ಸಂತಿ ತೊಗೊಂಬ ಅಂತ ಹೇಳಿದ್ನಿ. ಏನೇನು ತಂದಾರ ನೋಡೋಣ ಬರ್ರಿ. ಈಗ ನೋಡ್ರಿ, ಈಗ ನಾ ಸಂತಿ ಚೀಲ ಬಿಚ್ಚಾಕ್ತೀನಿ. ಏನೇನು ತಂದಾರ ನೋಡ್ತೀನಿ. ಬೀನ್ಸ್, ಬಟಾಟಿ ಅದಾವು. ನಾಲ್ಕು ತಂದಾರ. ಇಲ್ಲೇ ಸಿಂಪಲ್ ಆಗಿ ಕಬ್ಬಿನ ಗ್ಯಾಂಗ್ನರಿಗೆ ಮಾಲ್ ಮಾಡ್ತಾರೆ ನಮ್ಮ ಮನ್ಯಾಗ. ಅದಕ್ಕೆ ವಿಮಾಲ್ ತಂದಾರ. ತಂದಾರ ಉದ್ದಿನ ಕಡ್ಡಿ ತಂದಾರ. ಅವಲಕ್ಕಿ ತಂದಾರ. ಮರಾಠಿ ಒಳಗ ಪವ್ವೆ ಅಂತಾರ. ಗೋಧಿ ಹಿಟ್ಟು ತಂದಾರ. ಕಡ್ಡಿ ಪಟ್ನ ತಂದಾರ. ವೀಲ್ ತಂದಾರ. ಸಬ್ಕಾರ ತಂದಾರ ನೋಡ್ರಿ. ಶೇಂಗಾ ತಂದಾರ. ಬೆಲ್ಲ ತಂದಾರ. ಇವು ರವಾ ಅದಾವ. ನಮ್ಮ ಜಾನುಗೆ ಇವು ಸ್ಪೆಷಲ್ ರವಾ. ಕಡ್ಲಿ ಹಿಟ್ಟು ಐತಿ, ಫೈನಲ್ ಕಡ್ಲಿ ಹಿಟ್ಟ. ಮತ್ತು ಇನ್ನೂ ಒಂದು ಚುಮ್ಮರಿ ಚೀಲ ತಂದ ನಮ್ಮಪ್ಪ, ಅದನ್ನು ಒಳಗಿಟ್ಟಾನ್ರಿ. ಇಷ್ಟ ಆತ್ ನೋಡ್ರಿ. ಇಷ್ಟ ಅದಾವ್ರಿ ಇವು ನಮ್ಮ ಎಲ್ಲ ತಂದು. ಇದ್ರೊಳಗ ಈಗ ಏನಾದರೂ ಸ್ಪೆಷಲ್ ಮಾಡ್ಬೇಕು, ಅದಕ್ಕೆ ಇದನ್ನ ಮಾಡೋದು ಕಡ್ಲಿ ಹಿಟ್ಟಿಂದ. ಬನ್ನ ಇಷ್ಟೆಲ್ಲ ಪಂತಿ ನಮ್ಗೆ 1 ತಿಂಗಳು ಆಗೋದಿಲ್ಲ. ಮತ್ತು ಇದೆಲ್ಲ ನೋಡಿದ್ರೆ ಎಷ್ಟು
ಅಂದ್ರೆ 1600 ರೂಪಾಯಿ ಸಂತೆ ಐತೆ ನೋಡ್ರಿ ಇದು ಅಷ್ಟು ಸೇರಿ. ಒಂದು ತಿಂಗಳು ಬರೋದಿಲ್ಲ. ಇವತ್ತೇನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತೇಳಿ ಬಂದೀವಿ. ಅದ್ರೊಳಗೆ ನಮ್ಮ ಅಜ್ಜ ಬೇರೆ ಬಂದಾರ, ಅದಕ್ಕೆ ಬಜ್ಜಿ ಅಂದ್ರೆ ಭಾಳ ಇಷ್ಟ. ಕಡಲೆ ಹಿಟ್ಟಿನೊಳಗೆ 2 ಥರ ರೆಸಿಪಿ ಮಾಡ್ತೀನಿ ನಾನು ಇವತ್ತು. ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ನಮ್ಮ ಅತ್ತೆಯವ್ರು ಕಲಿಸಿದ್ದು ನನಗೆ. ನೋಡ್ತೀನಿ, ನಾನು ಟ್ರೈ ಮಾಡಂತಲೇ ನೀಟಾಗಿ ಬರುತ್ತೋ ಇಲ್ಲೋ ಅಂತ ನೋಡ್ತೀನಿ. ಈಗ ಫ್ರೆಂಡ್ಸ್, ಈಗ ಬಜ್ಜಿ ಮಾಡಕ್ಕೆ ಚಾಲು ಮಾಡ್ತೀನಿ ನಾನು. ನಿಮ್ಗೆ ಎಷ್ಟು ಬೇಕು ನಿಮ್ಮ ಮನೆ ಅಳತಿಗೆ ತಕ್ಕಂಗೆ ನೀವು ಬಜ್ಜಿ ಮಾಡ್ಕೋಬೋದ. ನಮ್ಮ ಮನೆಯಲ್ಲಂತೂ ಇಲ್ಲಿ 8 ಜನ ಅದೀವಿ ಇವತ್ತು. 8 ಅಲ್ಲ 9 ಜನ ಅದೀವಿ ಇವತ್ತು. ನಮ್ಮ ಅಜ್ಜ ಒಬ್ಬ ಬಂದಾನ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನ ಮಾಡ್ತೀನಿ ಬಜ್ಜಿ. ಇಲ್ಲಿ ನೋಡಿ ಬರ್ರಿ, ಇಲ್ಲಿ ಹಿಟ್ಟು ಕಲಸೋದ. ಒಬ್ಬೊಬ್ರು ಕೈಲೇ ಹಿಟ್ಟು ಕಲಿಸ್ತಾರ, ಒಬ್ಬೊಬ್ರು ಚಮಚಲ್ಲೇ ಕಲಿಸ್ತಾರ. ವಿಡಿಯೋ ಒಳಗೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತೇಳಿ ನಾನು ಚಮಚಲ್ಲೇ ಕಲಿಸ್ತೀನಿ ಹಿಟ್ಟು. ಸ್ವಲ್ಪ ನೀರು ಹಾಕೋತಾ ಹದವಾಗಿ ಕಲಿಸ್ಕೋಬೇಕು. ಇದನ್ನು ಹೆಂಗೆ ಚಪಾತಿ ಹಿಟ್ಟನ್ನ ಹದವಾಗಿ ನಾದ್ತಾರ ನೋಡ, ಆ ಥರ ಇದನ್ನು ಹದವಾಗಿ ಕಲಿಸ್ಕೋಬೇಕು. ಇದರಲ್ಲಿ ಗಂಟುಗಳು ಇರ್ತಾವ. ಬಜ್ಜಿಗಂದ್ರೆ ಸ್ವಲ್ಪ ಗಟ್ಟಿಗನೇ ಇರಬೇಕು, ಅಂದ್ರೆ ಹೋಟೆಲ್ದಂಗೆ ಬಜ್ಜಿ ಥರ ಬರ್ತಾವ. ಇಲ್ಕ ಮೆತ್ತಗ ಆದ್ರೆ ಅವು ಚಪ್ಪಟ್ಟಾಗ ಆಗ್ಬಿಡ್ತಾವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ಈಗ. ಮತ್ತು ಹಂಗೆ ಅಡ್ವಾನ್ಸ್ ಸಕ್ಕರೆ ಹಾಕಾಕತ್ತೀನಿ ಈಗ. ಈಗ ಹಿಟ್ಟು ನಾದಿದ್ದು ಆತು. ಈಗ ಹಿಟ್ಟು ಕಲಸಿದ್ದಾತು. ಈಗ ಹಿಟ್ಟು ಕಲಸಿದಾದ್ರಿಂದ ಇದನ್ನ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟು ಉಳ್ಳಾಗಡ್ಡಿ ಹಚ್ಬೋದು. ಮತ್ತು ಇದ್ರೊಳಗೆ 2 ರೆಸಿಪಿ ಮಾಡ್ತೀನಿ ಅಂತ ಹೇಳಿ ನಾನು. 2 ರೆಸಿಪಿ ಮಾಡೋದ್ರಿಂದ ಸ್ವಲ್ಪ ಉಳ್ಳಿಗಡ್ಡಿ ಜಾಸ್ತಿನೇ ಹೆಚ್ಕೋಬೇಕು. ಮತ್ತು ಮೆಣಸಿನ್ಕಾಯಿ ಏನಾದರೂ ಮಾಡಬೇಕು, ಮೆಣಸಿನ್ಕಾಯಿ ಜಜ್ಜಬೇಕು. ಈ ಥರ ತೆಗ್ದೈತಿ. ಇದನ್ನ ಸೈಡಿಗೆ ಸ್ವಲ್ಪ ಸೋಡಾ ಪುಡಿ ಹಾಕಿಟ್ಟ ತೆಗೆದಿಟ್ಬಿಡ್ತೀನಿ ನನಗೆ ಸ್ವಲ್ಪ ಹಿಟ್ಟು ಹೋಗ್ಲಿ ಅಂಥೇಳಿ. ಫ್ರೆಂಡ್ಸ್, ನಾವು ಮತ್ತೆ ಈಗ ಹಿಟ್ಟು ಎಲ್ಲ ಕಲಸಿದ್ದಿಂದ ಈಗ ಹಳೆ ಮನೆಗೆ ಬಂದೀವಿ ಮಾಡ್ಬೇಕಂತೇಳಿ. ಈಗ ನೋಡ್ಬೋದು ನೀವು ಇಲ್ಲಿ ಹಿಟ್ಟು ಉಬ್ಬೈತಿ ಸ್ವಲ್ಪ. ಅಂದ್ರೆ ಉಬ್ಬಿದ್ದಿಂದ ಹಿಂಗೆ ಥರ ಗುಳ್ಳೆ ಗುಳ್ಳೆ ಕಾಣಿಸ್ತಾವೆ ನೋಡ್ರಿ, ಈ ಥರ. ಅದಕ್ಕೆ ನಾವೀಗ ಬಜ್ಜಿ ಮಾಡೋನು. ಮತ್ತು ಇನ್ನೊಂದು ರೆಸಿಪಿ ಐತಿ, ನಾನು ಅದನ್ನ ಮಾಡ್ತೀನಿ. ನಿಮ್ಗೆ ಈಸಿ ಐತಿ, ನೀವು ಯಾವಾಗ ಬೇಕಾದರೂ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ನಾವು ಇವತ್ತು ಬಜ್ಜಿಗೆ ಇದರ ರುಚಿಗೋಲ್ಡ್ ಆಯಿಲ್ ಬಳಸ್ತೀವಿ. ನೋಡೋಣ ಯಾವ ಥರ ಆಗುತ್ತಾ ನೋಡ್ರಿ. ಈ ಕಡಾನ್ಗಿ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿನಿ ನಾನು.
ನಮ್ಮ ಮನೆಯಲ್ಲಿ ಮಿರ್ಚಿ ಬಜ್ಜಿ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಅದಕ್ಕೆ ಎಲ್ಲರಿಗೂ ಒಂದೊಂದು ಬರೋವಂಗೆ ಮಿರ್ಚಿ ಬಜ್ಜಿ ಮಾಡ್ತೀನಿ. ಉಳಿದಿದ್ದು ಇನ್ನೊಂದು ರೆಸಿಪಿ ಅಂತ ಹೇಳ್ತೀನಲ್ಲ ಯಾವಾಗಲೂ, ಅದನ್ನು ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಬಜ್ಜಿನ ಕೈಯಿಂದನೇ ಹಾಕ್ತಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಬಜ್ಜಿನ ಹಾಕಕತ್ತೀನಿ, ಒಂದೊಂದೇ ತಿನ್ನೋ ಹಂಗೆ ಮಾಡೀವಿ. ಬಜ್ಜಿ ತಿರುಗಾಡಕ್ಕೆ ಜಾರ್ ಇಲ್ಲದ ಕಾರಣ ನಾನು ಚಮಚೆಲ್ಲ ಮಾಡಾಕತ್ತೀನಿ ಈಗ ಬಜ್ಜಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಬಜ್ಜಿ ಮಾಡೀನಿ. ನೋಡು ಈಗ ಎಲ್ಲರಿಗೂ ಟೇಸ್ಟ್ ಕೇಳ್ತೀನಿ ಹೆಂಗೈತೆ ಅಂತೇಳಿ. ಯಾವಪ್ಪ ಬಜ್ಜಿ ಹೆಂಗಾಗ್ಯಾವ? ಚಲೋ ಆಗ್ಯಾವ, ಚೆನ್ನಾಗ್ಯಾವ. ಇದು ಸೂಪರ್ ಸೂಪರ್ ಆಗ್ಯಾವ. ನಮ್ಮ ಅವನಪ್ಪ ಸೂಪರ್ ಅಂದಾರ. ಈಗ ಮತ್ತೆ ಉಳ್ಕೆದಾರನ್ನ ಕೇಳ್ತೀನಿ, ನಮ್ಮ ಅಜ್ಜನ ಕೇಳ್ತೀನಿ ಈಗ. ಬಜ್ಜಿ ಹೆಂಗಾಗ್ಯಾವ ಅಜ್ಜ? ಚಲೋ ಆಗ್ಯಾವ? ಸೇರ್ ಅದ ಇಲ್ಲ? ಏನು ತೋರ್ಸ್ಬಿಟ್ಟಿದ? ಹಾಂ ತಗೋ. ಸುಪ್ರೀತಾ, ಟೇಸ್ಟ್ ಹೆಂಗಿತ್ತು? ಇತ್ತು ಮಸ್ತ್ ಇತ್ತಕ್ಕ. ಹಾಂ. ಚಿನ್ನ, ಟೇಸ್ಟ್ ಹೆಂಗಿತ್ತು? ಇತ್ತಕ್ಕ, ಭಾಳ ಸೂಪರ್ ಐತಕ್ಕ. ಜಾತ್ರೆಯಾಗ ತಿಂದಿದ್ದು ಅದ್ರಕ್ಕಿಂತ ಐತಕ್ಕ ಡಬಲ್. ಚೆರಕನ ಚಾನ್ಸ್ ಕಲ್ಸಾಕತ್ತೀನಿ. ಹಾಂ, ಚಂದ ಕಾಣಿಸಾಕತ್ತಿಲ್ಲ. ಹೆಂಗಿತ್ತು? ಇತ್ತಕ್ಕ. ಹಾಂ. ಇದು ಸೆಕೆಂಡ್ ರೆಸಿಪಿ. ಇದಕ್ಕೆ ದಪಾಟೆ ಅಂತಾರೆ. ಒಂದನೇ ರೆಸಿಪಿಗೆಲ್ಲ ಚಲೋ ಇತ್ತು, ಶೇ ಇತ್ತು ಅಂತ ಹೇಳಿದ್ರೆ. ಬಟ್ ಇದಕ್ಕೆ ಏನೇನು ಹಾಕೋದು, ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಇನ್ನೊಂದು ರೆಸಿಪಿ ಮಾಡಾಕತ್ತೀನಿ. ಈರುಳ್ಳಿನ ಅಗದಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೇಮ್ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಖಾರ, ಕೊತ್ತಂಬರಿ, ಉಳ್ಳಾಗಡ್ಡಿ ಈ ಥರ ಹಾಕಿ ಮಿಕ್ಸ್ ಮಾಡಬೇಕು. ಒಂಥರ ದಾಸಿ ಹಿಟ್ಟು ಯಾವ ಥರ ಆಗಿರ್ತೈತೆ ನೋಡು, ಆ ಥರ ಮಾಡಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ಇದಕ್ಕೆ ನೀವು ಇಲ್ಲಿ ನೋಡ್ಬೋದು, ಸೇಮ್ ದಾಸಿ ಹೆಂಗೆ ಮಾಡ್ತಾರೆ ನೋಡ್ರಿ, ಅದ ಪ್ರೊಸೆಸ್ ಯೂಸ್ ಮಾಡಿ ಚಲೋ ದಪಾಟೆ ಮಾಡ್ಬೋದು ನೀವು. ಫಸ್ಟ್ ಒಂದೆರಡು ಚಲೋ ಆಗೋದಿಲ್ಲ, ಮತ್ತು ಆಮ್ಯಾಗ ಚಲೋ ತಂಗ ಬರ್ತಾವೆ. ಇದನ್ನು ಮಾಡೋಕೆ ಹಿಟ್ಟು ಎಷ್ಟು ಎನಿತೈತಲ್ಲ ಅಷ್ಟು ಒಳ್ಳೆಯದು. ಏನಪ್ಪ ಬರೀ ಕಡಲೆ ಹಿಟ್ಟಿನಲ್ಲಿ ಬಜ್ಜಿನ ಮಾತ್ರ ತಿನ್ನೋದು ಯಾವಾಗಾದರೂ ಅಂತ ಅನ್ನೋರಿಗೆ ಈ ಥರ ಮಾಡಿಕೊಂಡು, ಇದು ಹಸಿ ಖಾರ ಅದು ಟೇಸ್ಟ್ ಕೊಡುತ್ತೆ ಒಂದು ಸ್ವಲ್ಪ ಜಾಸ್ತಿ. ಎಲ್ಲ ಮಿಕ್ಸ್ ಮಾಡಿ ಮಾಡೋದಿರತ್ತಲ್ಲ, ಸಖತ್ ಟೇಸ್ಟ್ ಕೊಡ್ತಿರ್ತೈತಿ. ಅದಕ್ಕೆ ಈ ಥರನೂ ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ಜಾಸ್ತಿ ಎಣ್ಣೆ ಸಕ್ಕರೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ದಪಾಟಿ ರೆಡಿ. ಸೊ ನೋಡಿ ಫ್ರೆಂಡ್ಸ್, ನೀವು ರೆಸಿಪಿ ದಪಾಟೆ ಅಂತ ಹೇಳಿ ನೀವು ಮಾಡ್ಕೊತೀನ್ರಿ. ಇದರ ಟೇಸ್ಟ್ ನಮ್ಮ ತಂಗಿನ ಕೇಳ್ತೀನಿ ಇಲ್ಲಿ. ಈ ಕಡೆ ನೋಡಿ, ಹಾಗಾದ್ರೆ ಟೇಸ್ಟ್ ಮಸ್ತ್ ಐತ್ಲಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಪಾಟಿ ಟೇಸ್ಟ್ ಅಂತೂ ಸಖತ್ತಾಗೈತಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಮತ್ತು ಹಂಗೆ ನಮ್ಮ ಎಲ್ಲ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಹಂಗೆ ನಮ್ಮ ಚಾನಲ್ನ. ಥ್ಯಾಂಕ್ ಯು.